ನಮಸ್ಕಾರ. ಜೈ ಶ್ರೀ ಗುರುದೇವ್. ನಾನು ಡಾಕ್ಟರ್ ಸುಮಲತಾ, ಕ್ರಿಟಿಕಲ್ ಕೇರ್ ವಿಭಾಗ ಆದಿಚುಂಚನಗಿರಿ ಆಸ್ಪತ್ರೆಯ ಮುಖ್ಯಸ್ಥೆ. ನಮ್ಮಲ್ಲಿ ICU ಫೆಸಿಲಿಟಿ 2023 ಶುರುವಾಗಿದೆ. ನಮ್ಮದು ICU ಅಡ್ವಾನ್ಸ್ ICU ಫೆಸಿಲಿಟಿ ಇರೋದು. ಅಡ್ವಾನ್ಸ್ ಅಂತಂದರೆ ನಮ್ಮಲ್ಲಿ ಸ್ಟೇಟ್ ಆಫ್ ದ ಆರ್ಟ್ ವೆಂಟಿಲೇಟರ್ ಅಂತೀವಿ. ನಿಮಗೆ ಅಮೆರಿಕ, ಜರ್ಮನಿ ಅಂಥ ದೇಶಗಳಲ್ಲಿ ಬರೋವಂಥ ವೆಂಟಿಲೇಟರ್ಗಳನ್ನೇ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ತಂದಿದ್ದೀವಿ. ಮಾನಿಟರ್ಗಳು, ನರ್ಸಸ್ಗಳು ಇವರೆಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಟ್ರೈನ್ ಆಗಿ ಬಂದು ಇಲ್ಲಿ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಕ್ರಿಟಿಕಲ್ ಕೇರ್ ವಿಭಾಗದಲ್ಲಿ ನರ್ಸಸ್ ಇದ್ದಾರೆ. ನಮ್ಮಲ್ಲಿ ಡಾಕ್ಟರ್ಸ್ ಈಗ 24 ಗಂಟೆ 365 ದಿನಗಳು ಪೂರ್ತಿ ಇರ್ತಾರೆ. ಸೀನಿಯರ್ ಡಾಕ್ಟರ್ಸ್ ಆನ್ ಕಾಲ್ ಅವೈಲಬಲ್ ಇರ್ತಾರೆ. ನಿಮ್ಮಲ್ಲಿ ಯಾರಿಗಾರು ವಿಷ ತಗೊಂಡು ಜೀವಕ್ಕೆ ತೊಂದರೆ ಬಂದಿರೋದು, ಉಸಿರಾಟದ ತೊಂದರೆಯಾಗಿ ವೆಂಟಿಲೇಟರ್ಗೆ ಬಂದಿರೋದು, ಅಥವಾ ಕಿಡ್ನಿ ತೊಂದರೆಯಾಗಿ ಡಯಾಲಿಸಿಸ್ ಬೇಕಾಗ್ತಾ ಇರೋದು, ಜೀವಕ್ಕೆ ಇಮಿಡಿಯೇಟ್ ಕುತ್ತಾಗೋಂಥ ಕಾಯಿಲೆಗಳು, ಅಥವಾ ಆಕ್ಸಿಡೆಂಟ್ ಆಗಿ ಬ್ಲೀಡಿಂಗ್ ಆಗಿ ಬರ್ತಾ ಇರೋವಂಥದ್ದು, ಮೇಜರ್ ಆಪರೇಷನ್ ಆಗ್ಬಿಟ್ಟು ತುಂಬಾನೇ ಜೀವಕ್ಕೆ ತೊಂದರೆ ಆಗಿ ಹಾರ್ಟ್ ಅಟ್ಯಾಕ್ ಅಂತ ಬಂದಿರೋಂಥವ್ರಿಗೆ, ಪೇಷಂಟ್ಗಳಿಗೆ, ರೋಗಿಗಳಿಗೆ ನಾವು ನಮ್ಮ ICUನಲ್ಲಿ ಸೌಲಭ್ಯ ಒದಗಿಸಿದ್ದೀವಿ. ಸುಮಾರು ಜನ ಹಳ್ಳಿಯವರು ಇಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಬೆಂಗಳೂರು, ಮೈಸೂರು ಅಂತ ಕಡೆ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲ ಅಲ್ಲಿ ಹೋಗಿ ಲಕ್ಷಾನುಗಟ್ಟಲೆ ಖರ್ಚು ಮಾಡಿಕೊಂಡು, ಜೀವಕ್ಕೆ ತೊಂದರೆನೂ ಬಂದ್ಕೊಂಡು, ದುಡ್ಡು ಖರ್ಚು ಮಾಡಿಕೊಂಡು, ಹೊಲ ಜಮೀನು ಮಾರ್ಕೊಂಡು ನಮ್ಮ ಹಳ್ಳಿಗಳಿಗೆ ವಾಪಸ್ ಬರ್ತಾ ಇದ್ರು. ಇಂಥ ತೊಂದರೆನ ಕಮ್ಮಿ ಮಾಡೋಕ್ಕೆ ಅಂತ ಗುರೂಜಿಯವರು ನಮ್ಮ ಜನತೆಗೆ ಸಹಾಯ ಆಗಲಿ ಅಂತ ಒಂದು ಕ್ರಿಟಿಕಲ್ ಕೇರ್ ವಿಭಾಗನ ಮಾಡಿದ್ದಾರೆ. ಈ ಸೌಲಭ್ಯನ ನಾನು ಎಲ್ಲ ಇಲ್ಲಿರೋ ಸುತ್ತಮುತ್ತ ಜನತೆಯವರು ಉಪಯೋಗಿಸ್ಕೊಳ್ಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.